ಆಧ್ಯಾತ್ಮಿಕವಾದಂತಹ ಸಾಧನೆಗಳನ್ನು ನಾವು ಮಾಡುವುದರಿಂದ, ಧಾರ್ಮಿಕವಾದಂತಹ ಒಂದು ಆಚರಣೆಗಳನ್ನು, ಈ ಸಾಧನೆಗಳನ್ನು ನಾವು ಮಾಡುವುದರ ಮೂಲಕ ಏನಾಗುತ್ತೆ ಅಂತ ಕೇಳಿದ್ರೆ, ಈ ಒಂದು ಪ್ರವಾಹ ಏನಿದೆಯೋ, ಗೀತೆಯಲ್ಲಿ ಭಗವಂತ ಹೇಳಿದಂತೆ ಆ ಮತ್ತೆ ಮತ್ತೆ ಒಂದು ಜನ್ಮಗಳ ಶರೀರಗಳನ್ನು ಬದಲಾಯಿಸಿ ಬೇರೆ ಬೇರೆ ಶರೀರಗಳನ್ನು ಮನುಷ್ಯ ಪಡಿತಾ ಇರ್ತಾನೆ ಅಂತ ಯಾವ ಒಂದು ವಿಷಯವನ್ನು ಹೇಳಿದ್ದಾನೋ ಅದಕ್ಕೊಂದು ಕಡೆ ವಿರಾಮ ಅನ್ನೋದುಂಟಾಗುತ್ತೆ. ಭಗವತ್ಪಾದಾಚಾರ್ಯರು ಏನು ಹೇಳಿದ್ರು? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಹೇಳಿದ್ದಾರೆ. ಅಂದ್ರೆ ಇದು ನಡೀತಾ ಇರುತ್ತೆ. ಇದನ್ನ ನಾವು ಸುಮ್ಮನೆ ಹಾಗೆ ಬಿಟ್ಬಿಟ್ರೆ ಇದು ನಡೀತಾನೆ ಇರುತ್ತೆ, ಅದು ಮುಗಿಯುವುದಿಲ್ಲ. ಅದು ಹಾಗೆ ಹೋಗ್ತಾನೆ ಇರುತ್ತೆ. ಈಗಲೇ ನಡೆದಿದೆ, ಇನ್ನು ನಡೀತಾನೆ ಇರುತ್ತೆ, ಅದು ಮುಗಿಯುವುದಿಲ್ಲ. ಇದು ನಡೀತಾನೆ ಇರ್ಲಿ ಅಂತ ಹೇಳ್ಬಿಡೋಣ ಅಂತಂದ್ರೆ ಹಾಗೆ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಈಗ ಹೇಳಿದಂತೆ ಎಷ್ಟು ಕಷ್ಟವಾಗಿದೆ, ಅನೇಕ ವಿಧವಾದಂತಹ ಕಷ್ಟಗಳನ್ನು ಎಷ್ಟು ಅನುಭವಿಸಬೇಕಾಗಿ ಬರ್ತಾ ಇದೆ. ಹಾಗೆ ನಡೀಲಿ ಅಂತ ಹೇಳಕ್ಕಾಗೋದಿಲ್ಲ. ಇದಕ್ಕೊಂದು ವಿರಾಮ ಹಾಕಬೇಕು. ಆ ವಿರಾಮ ಯಾವಾಗ ಬರುತ್ತೆ ಅಂತಂದ್ರೆ, ನಮ್ಮ ಪರಂಪರೆ, ನಮ್ಮ ಹಿರಿಯರು ನಮಗೆ ತೋರಿಸಿದಂತಹ ಈ ಧಾರ್ಮಿಕವಾದ ಮಾರ್ಗ ಏನಿದೆಯೋ, ಈ ಮಾರ್ಗದಲ್ಲಿ ಹೋಗುವುದರ ಮೂಲಕ ತಕ್ಷಣ ಇವತ್ತಿಗೆ ಆಗದೇ ಇದ್ರು ಒಂದಿಷ್ಟು ಜನ್ಮಗಳಲ್ಲಾದ್ರೂ ಇದಕ್ಕೊಂದು ವಿರಾಮ ಅನ್ನೋದು ಉಂಟಾಗುತ್ತೆ. ಇಲ್ಲ ಅಂತಂದ್ರೆ ಇದು ಹೀಗೆ ನಡೀತಾನೆ ಇರುತ್ತೆ, ನಡೀತಾನೆ ಇರುತ್ತೆ, ನಡೀತಾನೆ ಇರುತ್ತೆ, ಅದು ಮುಗಿಯುವುದಿಲ್ಲ. ಆ ವಿರಾಮ ಬೇಕು ಅಂತಂದ್ರೆ ಅದಕ್ಕೊಂದು ಸಾಧನೆಗಳನ್ನು ಮಾಡಬೇಕಾಗುತ್ತೆ. ಸಾಧನೆಗಳನ್ನು ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಆರಂಭ ಬೇಕಾಗುತ್ತೆ. ಎಲ್ಲೋ ಒಂದು ಕಡೆಯಿಂದ ಪ್ರಾರಂಭ ಮಾಡಬೇಕು. ಧಾರ್ಮಿಕವಾಗಿ ಆಧ್ಯಾತ್ಮಿಕವಾದ ಮಾರ್ಗದಲ್ಲಿ ಹೋಗಿ ಸಾಧನೆ ಮಾಡಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆಯಿಂದ ಪ್ರಾರಂಭ ಮಾಡಬೇಕು. ಆ ಪ್ರಾರಂಭ ಎಲ್ಲಿಂದ ಅಂತಂದ್ರೆ ನಮ್ಮ ಒಂದು ಸ್ವಧರ್ಮವನ್ನು ಆಚರಣೆ ಮಾಡುವುದರ ಮೂಲಕ. ನಮ್ಮ ಸ್ವಧರ್ಮ ಏನಿರುತ್ತೋ ಇದನ್ನು ನಾವು ಪಾರಂಪರಿಕವಾಗಿ ನಮಗೆ ಯಾವ ಒಂದು ಧರ್ಮ ಮಾರ್ಗವು ಪ್ರಾಪ್ತವಾಗಿದೆಯೋ ಇದನ್ನು ಆಚರಣೆ ಮಾಡುವುದರ ಮೂಲಕ ಈ ಒಂದು ಮಾರ್ಗದಲ್ಲಿ ಹೋಗಿ ಧಾರ್ಮಿಕವಾದಂತಹ ಸಾಧನವನ್ನು ಅನುಷ್ಠಾನ ಮಾಡಿ ಈ ಒಂದು ಜನ್ಮ ಮರಣ ಪ್ರವಾಹಕ್ಕೆ ಒಂದು ವಿರಾಮವನ್ನು ಹಾಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆ ವಿರಾಮ ಅಂತ ಏನಿದೆಯೋ ಅದನ್ನೇ ಶಾಸ್ತ್ರದಲ್ಲಿ ಮೋಕ್ಷ ಅಂತ ಹೇಳಿದ್ದಾರೆ.